ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ. ಅವರು ಕೂಡ ಪೂರ್ವಭಾವಿ ಸಭೆಗೆ ಬಂದು ಸಭೆಗೆ ನಾವು ಎಲ್ಲರೂ ಸ್ವಂತ ನಿರ್ಧಾರ ತಗೊಂಡು ಬಂದ್ ಮಾಡ್ತೀವಿ ಅಂತಕ್ಕಂಥ ವಿಚಾರ ಎಲ್ಲ ವ್ಯಾಪಾರಸ್ಥರು ಕೂಡ ಹೇಳಿದಾಗಿದೆ. ಅದೇ ರೀತಿಯಾಗಿ KSRTC ಬಸ್ ಕೂಡ ಬಂದ್ ಮಾಡಬೇಕಂತೇಳಿ ನಾವು KSRTC ಮ್ಯಾನೇಜರ್ ಕೂಡ ವಿನಂತಿಯನ್ನು ಮಾಡ್ಕೊತೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಪದಾಧಿಕಾರಿಗಳು, NSUI, ಎಲ್ಲ ಯೂತ್ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಹಿರಿಯರು, ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಎಲ್ಲ ಸಮಾಜ ಹಿರಿಯರಿಗೆ ವಿನಂತಿಯನ್ನು ಮಾಡ್ಕೊತೇನೆ. ನಾಳೆ ದಿವಸ ಮುಂಜಾನೆಯಿಂದ ಸಾಯಂಕಾಲವರೆಗೆ ಮುದ್ದೆಗಳ ಬಂದಿಗೆ ಯಶಸ್ವಿ ಮಾಡಬೇಕು ಕಾರ್ಯಕ್ರಮ. ಮತ್ತು ಬನಶಂಕರಿ ದೇವಸ್ಥಾನ, ನಾವೀಗ ದ್ಯಾಮವ್ವನ ಗುಡಿಯಿಂದ ಅಂತ ಹೇಳ್ವಿ, ಜನ ಜಾಸ್ತಿ ಆಗುವುದರಿಂದ ಬನಶಂಕರಿ ತಾಯಿ ದೇವಸ್ಥಾನ ಗುಡಿಯಿಂದ ಬಸವೇಶ್ವರ ಸರ್ಕಲ್ವರೆಗೆ ಮೆರವಣಿಗೆ ಮುಖಾಂತರ ಬಂದು ಬಸವೇಶ್ವರ ದೇವಸ್ಥಾನಕ್ಕೆ ಕೆಲವಷ್ಟು ಬಸವೇಶ್ವರ ಸರ್ಕಲಕ್ಕೆ ಎಲ್ಲ ಲೀಡರ್ಸ್ ಸ್ಪೀಚ್ ಮಾಡಲಿದ್ದಾರೆ. ಮತ್ತು ಹಿರಿಯರು ಎಲ್ಲರೂ ಅಲ್ಲಿ ಬಸವೇಶ್ವರ ಸರ್ಕಲ್ಗೆ ಕೂಡಿ ಒಂದು ಫಂಕ್ಷನ್ ಮಾಡಿ ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಲು ಬೇಡಿಕೆ ಇಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ಹಾಗೂ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಆದ ಪರಮೇಶ್ವರ ಸಾಹೇಬರಿಗೂ, ಅದೇ ರೀತಿಯಾಗಿ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬರಿಗೂ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ರಾಹುಲ್ ಗಾಂಧೀಜಿ ಅವರಿಗೂ, ಸೋನಿಯಾ ಗಾಂಧೀಜಿ ಅವರಿಗೂ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ಳೋ ಸಲುವಾಗಿ ನಾಳೆ ಪಕ್ಷಾತೀತವಾಗಿ ಬಂದಿಗೆ ಕರೆಯನ್ನು ಕೊಟ್ಟಿರ್ತೇವೆ. ಎಲ್ಲರೂ ಕೂಡ ಅದಕ್ಕೆ ಒಪ್ಪಿದ್ದಾರೆ. ದಯಮಾಡಿ ನಾಳೆ ದಿವಸ ಬಸ್ಸು ಮತ್ತು ಸರ್ಕಾರಿ ಯಾವುದೇ ಕಾಲೇಜ್ ಆಗಲಿ, ಸರ್ಕಾರಿ ಕಟ್ಟಡಕ್ಕಾಗಲಿ ಯಾರೂ ಕಾರ್ಯಕರ್ತರು ಹಾನಿಯಾಗದೆ ಶಾಂತಿಯುತವಾಗಿ ಬಂದನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ನೀಡಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ನಾಳೆ ಬಂದಂಥ ಎಲ್ಲ ಜನರಿಗೂ ನಾವು ಎಲ್ಲೇನು ಕರೆ ತರ್ತೀವಿ, ಹಳ್ಳಿಯಿಂದ ಜನರಿಗೆ, ಆ ಹಳ್ಳಿಯಿಂದ ಬಂದಕ್ಕಂಥ ಜನರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ನಾವು ಅದಕ್ಕೆಲ್ಲ ರೀತಿಯಿಂದ ಸಿದ್ಧತೆಯಿಂದ ವ್ಯವಸ್ಥೆಯನ್ನು ಮಾಡ್ಕೊಂಡು ನಾಳೆ ಬಂದಿಗೆ ನಾವು ತಯಾರಾಗಿದ್ವಿ. ಬಂದಿಗೆ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ. ಎಲ್ಲರೂ ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲಿಸಿ CS ನಾಡಗೌಡರಿಗೆ ಮಿನಿಸ್ಟರ್ ಕೊಡಲೇಬೇಕು ಅಂತಕ್ಕಂಥದ್ದು ದೆಹಲಿ ಮಟ್ಟದವರೆಗೆ ಇದು ಸುದ್ದಿ ಹೋಗಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಸೋಸಿಯೇಷನ್ ಕೂಡ ನಾವು ನಿನ್ನೆ ಎಲ್ಲರಿಗೂ ಪತ್ರವನ್ನು ಕೊಟ್ಟು ಮನವಿ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪತ್ರ ಕಳಿಸಿದ್ವಿ ಸ್ಟೇಷನ್ಗೆ. ನಾಳೆ ಯಾವುದೇ ರೀತಿಯ ಅಹಿತಕರಗಳನ್ನು ನಡೆಯಬಾರದು, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನು ನಿಯೋಜಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ತೆಗೆದುಕೊಂಡು ಎಲ್ಲರ ಪಕ್ಷದ ಹಿರಿಯರು, ಪಕ್ಷದ ಕಾರ್ಯಕರ್ತರು ಕೂಡ ನಿರ್ಧಾರ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಪಕ್ಷಾತೀತವಾಗಿ ಇನ್ನೂ ಕೆಲವಷ್ಟು ಮಂದಿ ಬಂದು ನಮಗೆ ಬಹಳ ಸಾಥ್ ಕೊಟ್ಟರು, ಅವರಿಗೂ ಕೂಡ ಅನಂತ ಶರಣಗಳನ್ನು ಹೇಳ್ತಾನೆ. ನಾಳೆ ಬಂದು ಯಶಸ್ವಿ ಆಗಲಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇಟ್ಟು ನಾನು ಶುಭ ಕೋರುತ್ತೇನೆ.